ನೇಮ್ ಅದ ರೀ. ದ್ವಾಸಿ ಮಾಡಿದ್ರ ಓದ್ ಕೊಟ್ಟವ, ಒಂದು ಬಿಸಿ ರೊಟ್ಟಿ ಕೆಂಪು ಖಾರ ಮಾಡಿದ್ರ ಆ ಅಜ್ಜಿ ತಿತ್ತೇಳಿ ಹೋಗಿ ಕೊಟ್ಟವ. ನಮ್ಮ ತಾಯಿಗಳಿಗೆ ಭಾಳ ಗೊತ್ತದು, ದಾನ ಕೊಟ್ಟು ಕೊಟ್ಟು ಮಾಡಿ ಯಾವತ್ತೂ ನೋಡ್ರಿ. ಮತ್ತು ನಿಮ್ಗೊಂದು ಗೊತ್ತಿರ್ಬೇಕು, ಪ್ರತಿಯೊಂದು ಮಣಿಯೊಳಗೆ ಒಂದು ಮಾತದ ಏನಂತಂದ್ರ, ಆ ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ. ಅದು ಒಂದು ರೂಢಿ ಅದ ನೋಡ್ರಿ, ಹೌದಿಲ್ರಿ? ಮೊದಲು ಅವು ಮಾಡಕ್ ರೊಟ್ಟಿ ಮಾಡಕ್ ಕೂತ್ಲು ಅಂದ್ರೆ 4 ಮಕ್ಕಳು ಇರ್ತಾವ. ಹಿರಿ ಮಗ ಬಂದು ಯವ್ವ ಆ ರೊಟ್ಟಿ ನನಗ ಕೊಡಂದ್ರ ನಿನಗೆ ಕೊಡಂಗಿಲ್ಲ, ಅವ್ನು ಸಣ್ಣವ್ ತಿನ್ಲ ಅದನ್ನು. ಮೊದಲಿಂದ ನನಗ ಬೇಕು. ಇಲ್ಲೋ, ಮೊದಲಿಂದ ರೊಟ್ಟಿ ನೀ ತಿನ್ನಬಾರ್ದು ಅಂತೀರಿಲ್ ನೀವು. ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ. ಯಾಕ್ರಿ? ಕಾರಣ ಏನು? ಯಾಂಬಲ್ರಿ ಮೊದಲಿನವ್ರು ಹಂಗ ಹೇಳ್ಕೊತ ಬಂದಾರ, ನಾವು ಹಂಗ ಹೇಳ್ಕೊತ ಹೊಂಟಿವ್ರಿ ಅಷ್ಟೇ. ನಮ್ಮ ಆಯಿ, ನಮ್ಮ ಮುತ್ಯ, ನಮ್ಮ ಅಪ್ಪ ಎಲ್ಲ ಹೇಳ್ಕೊತ ಬಂದಾರ. ಮನ್ಯಾಗ ಹಿರಿ ಮಗ ಅದನ್ನ ಮೊದಲನೇ ರೊಟ್ಟಿ ತಿನ್ನಬಾರ್ದಂತ ಹೇಳ್ಕೊತ ಬಂದಾರ, ನಾವು ಹಂಗೆ ಹೇಳ್ಕೊತ ಬಂದೀವಿ. ಯವ್ವ ಲಕ್ಷ ಕೊಡ್ರಿ, ಮನ್ಯಾಗ ಮೊದಲನೇ ರೊಟ್ಟಿ ಹಿರಿ ಮಗ ಅಟ್ಟ ಅಲ್ಲ, ಯಾ ಮಗನೂ ತಿನ್ನಬಾರ್ದು ಅದನ್ನ. ಮನ್ಯಾಗ ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ಅಟ್ಟ ಅಲ್ಲ, ಯಾ ಮಗನೂ ತಿನ್ನಬಾರ್ದು ಅದನ್ನ. ಯಾಕೆ ತಿನ್ನಬಾರ್ದಂತಂದ್ರ, ಪ್ರತಿಯೊಂದು ಮನ್ಯಾಗ ಆ ಮೊದಲನೇ ರೊಟ್ಟಿ ಎಲ್ಲಿ ಹೋಗ್ಬೇಕಂದ್ರ ಮಠಕ್ಕೆ ಹೋಗ್ಬೇಕಂತದು. ಮೊದಲನೇ ಮಾಡಿದ ರೊಟ್ಟಿ ಅದು ಮಠಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ಹಿಂದಿನ ಕಾಲದಾಗ ನೋಡ್ರಿ, ಬಾಣದ ರೊಟ್ಟಿ ಅವ್ರಂತ ಬರ್ತಿದ್ರು, ಈಗ ಬರ್ತಾರ? ಒಂದು ತಟ್ಟಿ ತಗೊಂಡು ದುರುಡಿ ತಗೊಂಡು ಬಾಣದ ರೊಟ್ಟಿ ಕೊಡ್ರಿ ಅಂತ ಬರ್ತಿದ್ರು ಮಣಿ. ಯಾಕಂದ್ರ ಕೊಡೋದು ಪದ್ಧತಿ ಅದ. ಮೊದಲನೇ ರೊಟ್ಟಿ ಅಲ್ಲಿ ಕೊಡ್ಬೇಕು ನಾವು. ಅದಕ್ಕನ ನಾವು ಅದ್ರಾಗ ನಮ್ಮ ಮಗಳು ಭಾಳ ಶಾಣ್ಯಾರ್ರಿ. ಏನ್ ಮಾಡ್ತಾರಂದ್ರ, ಮೊದಲನೇ ರೊಟ್ಟಿ ಎಲ್ಲಿ ಮಗ್ಗು ಕೊಡೋದು ಬೇಡ, ದೇವ್ರಿಗೂ ಕೊಡೋದು ಬೇಡ, ಮಠಕ್ಕೂ ಕೊಡೋದು ಬೇಡ ಅಂತ ಹೇಳಿ ಒಂದಿಟ್ಟ ಕಾಳು ಸಾಂದ್ ಒಂದಿಟ್ಟು ಮಾಡ್ತಾರೆ. ಮಾಡಿದ ತಿಮ್ಯಾಗ ಹಾಕಿ ಹಂಗಟ್ಟಿಂಗಟ್ಟು ಮಾಡಿ ಅಲ್ಲಿ ಅಗ್ನಿ ಸ್ವಾಹ, ಎಲ್ಲಿ ದೇವ್ರು ಇಲ್ಲಿ ಅಗ್ನಿ ಕೊಟ್ಟು ಬಿಟ್ಟಿವಲ್ಲ ಅಂತೇಳಿ ಹಿಂಗೂ ಮಾಡ್ತಾರೆ. ಅಲ್ಲೇ ಒಲ್ಯಾಗ ಹೋಗೋದು ಬಿಡ್ತಾರೆ. ಮಾಡ್ತಿರಲ್ರಿ? ಆ ನಂತರ ಲಾಸ್ಟ್ ರೊಟ್ಟಿನೂ ಕೊಡ್ಬೇಕಂತ ನೇಮ್ ಐತಂತ್ರಿ. ಅದು ಮಠಕ್ಕೆ ಕೊನೆ ರೊಟ್ಟಿನೂ ಕೊಡ್ಬೇಕಂತ. ಆ ಕೊನೆ ರೊಟ್ಟಿ ಎಲ್ಲಿ ಅದ್ರಾಗ ಹಿಟ್ಟಿಂದು ಅದು ಇದ್ದು ಒಲ್ಯಾಗ ಜಾಡಿಸ್ಬಿಡು, ಅದು ಹೋಯ್ತು ಅಂತ ತಿಳ್ಕೊಂಡು ಹಿಂದಿನ ಮಂದಿ. ಕಾರಣ ಏನಂತಂದ್ರ, ನಾವು ಬರೇ ನಮಗಾಗಿನೇ ಅನ್ನ ಕುದಿಸಿ ತಿನ್ನಬಾರ್ದು. ಯಾರ ನಿಮ್ಮ ಮನಿ ಮುಂದೆ ಬಂದವ್ರಿಗೆ ಒಂದಿಷ್ಟು ಏನಾದರೂ ಕೊಟ್ಟು ತಿನ್ಬೇಕಂತ ನೇಮ್ ಅದರಿವ. ಒಬ್ಬಕ್ಕೆ ಅಜ್ಜಿ ಜೀವನದೊಳಗೆ ಎಂದೂ ಯಾರಿಗೂ ಒಂದು ತುತ್ತ ಅನ್ನ ಕೊಟ್ಟಕ್ಕೆಲ್ಲಂತಕ್ಕೆ, ಯಾರಿಗೂ ಎಂದೂ ಕೊಡಂಗಿಲ್ಲ. ಜೀವನದೊಳಗ ಒಂದು ತುತ್ತ ಅನ್ನ ಕೊಟ್ಟಕ್ಕೆಲ್ಲ. ಒಂದಿನ ಸಮರ್ಥ ರಾಮದಾಸರು ಭಿಕ್ಷಾ ಬೇಡ್ಕೋ ಅಂತ ಅಡ್ಡಾಡ್ತಿದ್ರು. ಸಮರ್ಥ ರಾಮದಾಸರು ಬಹಳ ದೊಡ್ಡ ತತ್ವಜ್ಞಾನಿಗಳ ರಾಮದಾಸರು ಭಿಕ್ಷಾ ಬೇಡ್ಕೊಂತ ಅಡ್ಡಾಡುವಾಗ ಅವ್ರು ಬಾಳ್ ಬೇಡ್ತಿದ್ದಿಲ್ಲ. ದಿವಸ ಒಂದು 4-5 ಮಣಿ ಬೇಡೋದು. ಎಷ್ಟು ರೊಟ್ಟಿ ಪಲ್ಯ ಅನ್ನ ಬರ್ತದಲ್ಲ ಅಷ್ಟು ತಿಂದು ಆರಾಮಿರೋದು. ಇದೊಂದು ಪದ್ಧತಿ ಅವ್ರದ್ದು, ಸಮರ್ಥ ರಾಮದಾಸರು. ಮತ್ತು ಇವತ್ತು ಹಾದ ಮನೆಗೆ ನಾಳೆ ಹೋಗ್ತಿದ್ದಿಲ್ಲ ಅವರು. ಬೇರೆ ಬೇರೆ ಯಾಕ ಬ್ಯಾಸರ ಆಗಬಾರ್ದ ಅವ್ರಿಗೆ. ಹೊಳ್ಳೆ ನಮ್ಮ ಮನೆಗೆ ಬರ್ತದ ನೋಡಿದಂತ ನೀವು ಅನ್ನೋ ಪೈಕಿನ ನೋಡ್ರಿ. ಮತ್ತೆ ದಿವಸ ಹೊತ್ತು ಅಂಡ್ರೆ ನಮ್ಮ ಮನಿನ ಐತೇನು ಸ್ವಾಮಿ, ಬೇರೆ ಮನೆ ಇಲ್ಲೇನಂತ ಅನ್ನೋ ಮಂದಿ. ಅದಕ್ಕೆ ರಾಮದಾಸರು ಏನಂತಿದ್ರಂದ್ರ, ಒಂದು ಹಾದ ಮಣಿಗೆ ಅದ ಮಣಿಗೆ ಹೋಗಿದ್ದಲ್ಲ, ಬೇರೆ ಬೇರೆ ಮಣಿಗಳಿಗೆ ಹೋಗಿದ್ರು. ಅಲ್ಲೇ ಅಜ್ಜಿ ಮಣಿ ಅದೊಂದಿಟ್ಟು ದೂರ ಇತ್ತು. ಆ ಮಣಿಗೆ ಹೋಗ್ಬೇಕಂತ ತಿಳ್ಕೊಂಡು ಹೊಂಟಿದ್ರು. ಅಲ್ಲಿದ್ದ ಮಂದಿ ಹೆಣ್ಮಕ್ಕಳು ಕೇಳಿದ್ರು, ಮುತ್ಯ ಅಜ್ಜ ರಾಮದಾಸರೇ ಈ ಕಡೆ ಹೊಂಟಿಲ್ಲ, ಮತ್ತೆ ಎಲ್ಲಿಗೆ ಹೊಂಟಿರ ಅಂದ್ಕೂಡ್ಲೆ ಅಲ್ಲೊಂದು ಮಣಿ ಕಾಣಕತ್ತೈತಲ್ಲ, ಅದು ಬಹಳ ದಿವಸ ಆಯ್ತು ಅವ್ರ ಮನ್ಯಾಗ ಬೇಡ್ಕೊಂಡಿಲ್ಲ, ಅವ್ರ ಮನ್ಯಾಗ ನಿಡಿಸ್ಕೊಂಡಿಲ್ಲ, ಅಲ್ಲೆಟ್ಟು ಹೋಗಿ ಬರ್ತೀನಿ ರೊಟ್ಟಿ ನಿಡಿಸ್ಕೊಳಕ. ಅವ್ರಂದ್ರು ಅಲ್ಲಿ ಹೋಗ್ಬೇಡ್ರಿ ಅಂದ್ರು. ಯಾಕಂತಂದ್ರ ಅವ್ರು ನೀಡಂಗೆ ಇಲ್ಲ. ಕೆಲವೊಬ್ರದ್ದು ಪದ್ಧತಿ ಇರ್ತತಿ ಅಂತ್ರಿ, ಒಂದೊಂದು ಪದ್ಧತಿ. ಏನಂದ್ರ ನೀಡಲಾರದ ಒಂದು ಪದ್ಧತಿ ಅವ್ರು ಅದನ್ನ ಪಾಲಿಸ್ಕೊಂಡು ಬಂದಿರ್ತಾರ. ನಮ್ಮ ಅಪ್ಪ ನೀಡಿಲ್ಲ, ನಮ್ಮ ಮುತ್ಯ ಕೊಟ್ಟಿಲ್ಲ, ನಾವು ಕೊಡಂಗಿಲ್ಲ, ನಮ್ಮ ಮಕ್ಕಳಿಗೆ ಹೇಳಿ ಸಾಯ್ತೀವಿ, ನಮ್ಮ ಮನೆಯಾಗಿಂದ ಯಾರಿಗಾರ ಏನಾರ ಇದು ಎಲ್ಲರಿಗೂ ಪದ್ಧತಿ ಇರತ್ತಲ್ರಿ. ಯಾರಿಗೂ ಏನು ಕೊಡಬೇಡ ಅಂತ ತಿಳ್ಕೊಂಡು ಅವ್ರದೊಂದು ಪದ್ಧತಿ ಇತ್ತಂತ. ಹೋಗುವಾಗಿಲ್ರಿ ಅವ್ರ ಮನ್ಯಾಗ ಪದ್ಧತಿ ರೀ, ಅದು 100 ವರ್ಷಗಳಿಂದ ಪಾಲಿಸ್ಕೊಂಡು ಬಂದಾರ. ಒಂದು ಅನ್ನದಗಳು ಹೊರಗೆ ಹೋಗ್ಲಾರ್ದಂಗ ನೋಡ್ಕೋತಾರ ಅವರು, ಒಟ್ಟ ನೀಡಂಗಿಲ್ಲ. ಸಮರ್ಥ ರಾಮದಾಸ ಏನಂದ ಅಂತಂದ್ರೆ, ಅವ್ರದು ನೋಡು ನೋಡ್ರಿ ನಾ ಹೋಗೇ ಬಿಡ್ತಾನ ಅಂತೇಳಿ ಅವ್ರ ಮನೆಗೆ ಹಾದ. ಭವತಿ ಭಿಕ್ಷಾಂದೇಹಿ ಅಂದ. ಆಕಿ ಒಳಗಿದ್ದ ಅಜ್ಜಿ ಓಡಿ ಬಂದ್ಲು, ನಕ್ಕೋತ ಓಡಿ ಬಂದ್ಲಕ್ಕಿ. ಸಮರ್ಥ ರಾಮದಾಸ್ ಅಂತ ಓಣ್ಯನವ್ರ ಹಿಂಗ್ ಹೇಳಿದ್ರು, ನಕ್ಕೋ ಅಂತ ಬರ್ತಾಳಂದ್ರ ಬಹುತೇಕ ನೀಡ್ತಾಳಿಕಿ, ಸುಳ್ಳು ಹೇಳ್ತಾರ ಓಣ್ಯನವ್ರ ಅಂತ ತಿಳ್ಕೊಂಡ ಅಂದ್ರು. ಆದ್ರೆ ಆಕಿ ಬಂದ್ ಏನಂದ್ಲಂತಾರ, ಯಪ್ಪ ನಮ್ಮನಿಗೆ ಯಾಕೆ ಬಂದ್ಯೋ ತಂದೆ ಅಂದ್ಲಕ್ಕಿ. ನಮ್ಮನಿಗೆ ಬಂದ್ಯೋ ಯಾಕೋ ಯಪ್ಪ ಅಂತಂದಾಗ, ಯಾಕ್ರಿ ಒಂದಿಟ್ಟು ನೀಡಲ್ಲ ಏನಕ್ಕೈತೆ ಅಂದ್ಕೊಳ್ಳಿ. ಇಲ್ಲ ಯಪ್ಪ, ನನ್ನ ತಟ್ಟ್ಯಾಗ 4 ಸೇರು ಹಿಟ್ಟಿನ ರೊಟ್ಟಿ ಮಾಡೀನಿ.
4 ಸೇರು ಹಿಟ್ಟಿಂದ ಬಿಸಿ ಬಿಸಿ ರೊಟ್ಟಿ ಅದಾವ, ಅನ್ನ ಸಾರ ಪಲ್ಯ ಎಲ್ಲ ಐತೆ. ಕರೆ ಏನ್ ಮಾಡುದಪ್ಪ, ನಮ್ಮ ಹಿಂದಿನ ಹಿರಿಯರು ಮಾಡಿಟ್ಟಾರ, ಯಾರಿಗೂ ಒಂದು ತುತ್ತು ಅನ್ನ ನೀಡಬಾರ್ದಂತ ನಮ್ಮಲ್ಲಿ ಪದ್ಧತಿ ಅದ. ನೋಡ್ರಿ ಅಂತ ಪದ್ಧತಿ ಇರ್ತಾವ ಒಬ್ಬೊಬ್ರಲ್ಲಿ. ನಮ್ಮ ಮನ್ಯಾಗ ಪದ್ಧತಿ ಅದರಿಯಪ್ಪ, ಒಂದು ತುತ್ತು ಅನ್ನನು ನೀಡಬಾರ್ದಂತ ತಿಳ್ಕೊಂಡ ಪದ್ಧತಿ ಐತಿ ನಮ್ಮದು, ಅದಕ್ಕೆ ನಾವು ನೀಡಂಗಿಲ್ರಿ ಅಂತಂದಾಗ ಅವ ಸಮರ್ಥ ರಾಮದಾಸ್ ಅಂದ, ನಿಮ್ಮ ಮನ್ಯಾಗ ಹೆಂಗ ಪದ್ಧತಿ ಐತಲ್ಲ, ನಮ್ದು ಒಂದು ಪದ್ಧತಿ ಐತಿ. ಯಾವ ಮನಿಗೆ ಹೊಕ್ಕಿವಲ್ಲ ಆ ಮನಿಂದ ನೀಡಿಸ್ಕೊಂಡ ಬರ್ಲಾರ್ದಂತದ್ದು ನಮ್ದು ಪದ್ಧತಿ ಐತಿ. ನೀಡಿಸ್ಕೊಂಡ ಹೋಗ್ಬೇಕ ನಾವು, ಹಂಗ ಹೋಗೋ ಪದ್ಧತಿ ನಮ್ಮಲ್ಲಿಲ್ಲ. ಆಕೆ ಅಂದ್ಲು, ಹಂಗ ಮಾಡ್ಬೇಡಯ್ಯಪ್ಪ, ಇನ್ನ 4 ಮನಿ ಹೋದ್ರ ಮತ್ತೆ ನೀಡ್ತಾರ, ನಮ್ಮ ಮನಿ ಮುಂದೆ ಒಣ ನಿತ್ ಏನ್ ಮಾಡ್ತಿ, ಮಂದಿ ಮನಿ ಮುಂದೆ ಹೋದ್ರ 4 ರೊಟ್ಟಿ ನೀಡ್ತಾರ, ಹೋಗಯ್ಯಪ್ಪ. ಹ್ಞೂ ಅಂದವ್. ನಾವು ಬರಂಗಿಲ್ಲ, ಬಂದಿಂದ ನಾವು ಹಂಗ ಹೋಗಂಗಿಲ್ಲ. ಕೆಲವೊಬ್ರು ಭಿಕ್ಷುಕರು ಬಾಳ ಬೆರಿಕಿರ್ತಾರ್ರಿ, ನೋಡ್ಬೇಕ್ರಿ. ಕೆಲವೊಬ್ರು ಭಿಕ್ಷುಕರು, ಒಬ್ಬ ಹೆಣ್ಮಗಳು ಹಿಂಗ ದೊಡ್ಡ ಸೋಫಾದ ಮ್ಯಾಗ 5,000 ರೂಪಾಯಿ ಸೀರೆ ಉಟ್ಕೊಂಡು 50,000 ರೂಪಾಯಿ ಸೋಫಾದ ಮ್ಯಾಗ ಕೂತಿದ್ಲು. 1 ಲಕ್ಷ 1 ಕೋಟಿ ರೂಪಾಯಿದ ಮಣಿ ಇತ್ತು. ಭಿಕ್ಷುಕ ಹೆಣ್ಮಗಳು ಬಂದು ಮಣಿ ಮುಂದೆ ನಿಂತ, ಯವಾನೆ ಒಂದು ರೊಟ್ಟಿ ನೀಡ ಅಂದ್ಲಕ್ಕಿ. ಆಕೆ ಸಾವುಕಾರ್ತಿದ್ ನೋಡ್ರಿ, ದೊಡ್ಡ ಸೀರೆ ಉಟ್ಕೊಂಡು ಕೂತಿದ್ದಳ. ಹೋಗ ಬರೇ ಹೊಳ್ಳ ನಮ್ಮ ಮಣಿಗೆ ಬರ್ತೀರಿ, ನೀಡಿ 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 ಸಾಕಾಗ್ಯದ. ಆಕೇನು ಒಂದು ತುತ್ತು ಎಂದು ನೀಡಿಲ್ಲ, ಮತ್ತ ಸುಮ್ಮ ಅನ್ನೋದು ಹಂಗ. ನೀಡಿ 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 ಸಾಕಾಗ್ಯದ, ನಿಮ್ಮ ಕಾಲಾಗ ಬಾಗಲ ಹೆಕ್ಕೊಂಡ್ ಕೊಂಡಿರ್ಬೇಕಾಗ್ಯದ, ನಡಿ ಅತ್ತಾಗಂತ ಬೈದ್ಲು. ಬೈದ ಕೂಡ್ಲೆ ಆಕೆ ಭಿಕ್ಷುಕಿ ಏನಲ್ಲ ಅಂತಂದ್ರ, ಸುಮ್ ನೀಡ್ತೀವ ಹಿಂಗ ಅಂದ್ಲಕ್ಕಿ. ಸಾವುಕಾರ್ತಿಗೆ ಬಿರಿ ಬತ್ರಿ ಅದು. ನಾ ಈ ಊರು ಸಾವುಕಾರ್ತಿ, ನೀ ಭಿಕ್ಷುಕಿ, ನನಗೆ ಹಿಂಗಂತಿ, ಸುಮ್ಮ ನೀಡ್ತೇವೋ ಏನತಿ ಅಂದ್ರೆ ಏನ್ ನನ್ ಕೂಡ ಜಗಳ ತಂಗ್ಯಂಗ್ ಕಾಣ್ತೇನಿ ಅಂತ ತಿಳ್ಕೊಂಡು ಈಕಿ ಅಂದ್ಲು. ಆಕೆ ಭಿಕ್ಷುಕಿ ಅಂದ್ಲಿ, ಯವ್ವ ಸಾವುಕಾರ್ತಿ, ನಾ ಯಾಕೆ ಜಗಳ ತೆಗಿಲೆ ತಾಯಿ, ನಿನ್ನ ಕೂಡ ನಾ ಯಾಕೆ ಜಗಳ ತೆಗಿಲಿ, ನೀ ನೀಡುದು 1 ರೊಟ್ಟಿ, ನೀಡಿದ್ರ ತಿಂತನ, ನೀಡ್ಲಿಲ್ಲ ಅಂದ್ರ ಹಂಗ ಹೊಕ್ಕನ, ಅದು ನೀ ನೀಡಿದಂತ ತಿತ್ತನ್ನ. ಮತ್ತ ನೀವು ನಿಮ್ಮ ಮನೆಗೆ ಭಿಕ್ಷುಕರು ಬಂದ್ರ ಅವ್ರ ಏನಂತಾರ್ರಿ, ಯವ್ವ ಸಟ್ನ ಹಂಚಿಟ್ಟು 1 ಬಿಸಿ ರೊಟ್ಟಿ ಮಾಡಿಕೊಡ ಯವ್ವ ಅತ್ತಾವ ನಾವು. ನೀವು ಎಂತಾದ್ ನೀಡ್ತೀರಿ, ತಿಂಗಳದಿರ್ಲಿ ತಂಗಳದಿರ್ಲಿ ಹಳಸಿದ್ದಿರ್ಲಿ ಬಿಡಿಸಿದ್ದಿರ್ಲಿ ಏನಾರ ನೀಡ್ರಿ, ಸುಮ್ಮ ತಗೊಂಡು ಹೋಗ್ಬಿಡ್ತಾವ ಪಾಪ, ಸುಮ್ ತಗೊಂಡು ಹೋಗ್ಬಿಡ್ತಾವ. ಆಕೆ ಅಂದ್ಲು, ನಾ ಯಾಕೆ ಹಂಗ ಅಂತಂದ್ರೆ, ಯವ್ವ ನಾನು ಹಿಂದಿನ ಜನ್ಮದೊಳಗ ನೀ ಏನು 1 ಕೋಟಿ ರೂಪಾಯಿ ಮನಿ ಕಟ್ಟಿಲ್ಲ, ನನ್ನ ಗಂಡ 2 ಕೋಟಿ ರೂಪಾಯಿದ ಮನಿ ಕಟ್ಟಿದ, 5 ಲಕ್ಷ ರೂಪಾಯಿ ಸೋಫಾ ತಂದಿಟ್ಟಿದ್ದ, ನೀ 5,000 ರೂಪಾಯಿ ಸೀರೆ ಪೀತಾಂಬರ ಉಟ್ಕೊಂಡಿ, ನಾ 50,000 ರೂಪಾಯಿದ ಪೀತಾಂಬರ ಉಟ್ಕೊಂಡು ಕೂತಿದ್ನಿ. ನಿನ್ನಂಗನ ನೀ ಹೆಂಗ್ ಕೂತಿಲ್ಲ, ಹಿಂಗ ನಾನು ಹಿಂದಿನ ಜನ್ಮದೊಳಗೆ ಹಿಂಗ್ ಕೂತಿದ್ನಿ. ನಾ ಹೆಂಗ ಬಂದನ್ಲ ಈಗ, ಹಿಂಗ ಒಬ್ಬಕ್ಕೆ ಭಿಕ್ಷುಕಿ ಬಂದಿದ್ಲು, ನಿನ್ನಂಗ ನಾನು ಸಿಕ್ಕಾಪಟ್ಟಿ ಮಾತಾಡಕ್ಕಿಗೆ ಬೈದು ಕಳಿಸಿನ್ಯ, ನೀಡ್ಲಿಲ್ಲ. ಅವತ್ತು ನೀಡಲಾರಕ್ಕೆ ಇವತ್ತು ನೀಡಿಸುವಳು ಪಾಳೆ ಬಂದದ ನನಗ. ಅವತ್ತು ನೀಡಲಾರಕ್ಕೆ ಇವತ್ತು ನೀಡಿಸುಗಳು ಪಾಳೆ ಬಂದದ. ಮತ್ತ ನೀನು ನೀಡೇ ಮತ್ ನಿನ್ನಂಗ ಅಕ್ಕಿಯೋ ಏನ್ ನೀಡ್ಲಿಲ್ಲ ಅಂದ್ರ ನನ್ನಂಗ ಅಕ್ಕಿ ನೋಡಿ ಹೆಂಗ ಮಾಡ್ತಿ ಮುಂದಿನ ಜನ್ಮದೊಳಗ ನೀನು. ಯವ್ವಾ 1 ರೊಟ್ಟಿ ಕೊಡ ತಾಯಿ. ಸ್ವಾಮಿ ಸೇಮ್ ಹಂಗ ತಾನತ್ತೀರಿ, ಯಾಕಂದ್ರೆ ನಮಗ್ ರೂಢಿನೂ ಇರ್ತದ ನೋಡ್ರಿ. ನಾವು ಸಣ್ಣವ್ರಿದ್ದಾಗ ಭಿಕ್ಷಕ್ ಹೋಗಿದೀವು, ಪ್ರತಿಯೊಬ್ಬರ ಮಣಿ ಮುಂದೆ ನಿಂತ. ನಮ್ಮಪ್ಪ ಬಾಳ ಬಡಿತಿದ್ರಿ ನನ್ನ. ನಾ ಸಾಲಿಗೆ ಹೋಗವ್ರ, ಮುಂಜಾನೆ ಎದ್ದು ಕೂಡಲೇ ಹಿಟ್ಟಿಗೆ ಹೋಗಂತ ನಮ್ಮಪ್ಪನವ, ನಾ ಹಿಟ್ಟಿಗೆ ಅಲ್ಲಿ ಸಾಲಿಗೆ ಹೋಗೋಣತ್ತ ನಾ ಅಣ್ಣವ. ಹಿಂಗಾಗಿ ಬಡದು ಜೋಳಿಗೆ ಹಾಕಿ ಕಳ್ಸವ್ರ. ಎಲ್ಲಾರು ನಮಗೊಂಥರ ಅನ್ಸುದ್ರೆ ಸಣ್ಣವ್ರಿದ್ದಾಗ ಎಲ್ಲಾರ ಮಣಿ ಮುಂದೆ ಹೋಗಿ ನಿಂತ ಭಿಕ್ಷಾ ನೀಡ್ರಿ ಅನ್ಬೇಕಲ್ಲ ನಾವು. ಕಾರಣ ಏನು ಅಂತಂದ್ರ, ನೀಡಿದೆ ನಿನ್ನಂಗ ಆಗತಿಯೋ ಏನ ನೀಡಲಾರ್ದ ನನ್ನಂಗ ಅಕ್ಕಿಯೋ ನೋಡಂತಂದಾಗ ಎಷ್ಟು ರೊಟ್ಟಿ ಮಾಡಿದಳು ಅಟ್ಟು ತಂದಕ್ಕಿ ತಟ್ಟಾಗ ಸುರು ಬೆಳೆ. ಓ ಹಾಳಾಗಿ ಎಲ್ಲಿ ಮತ್ತ ನಾವು ನಿನ್ನಂಗ ಆಗ್ಬಾರ್ದು, ಎಲ್ಲಿ ತಂದದೆ ಅಂತ ತಿಳ್ಕೊಂಡ ಅಟ್ಟು ರೊಟ್ಟಿ ತಂದು ಸುರುವೆ. ಮತ್ತೆ ಎಲ್ಲಿದ್ರಿ ಸುಮ್ ಸಾವುಕಾರ ತಾಕೊಂಡ್ರದು ಪಾಡು, ಏನ್ ತಟ್ಟಿ ತಗೊಂಡು ಯವ್ವ ಇದೆಲ್ಲಿ ತಗೊಂಡು ಹೋಗ ಅಂತ ತಿಳ್ಕೊಂಡ ಕಳಿಸಿದ್ಲಕ್ಕಿ. ಹಂಗ ಭಿಕ್ಷುಕರು ಬಾಳ್ ಬೇರಿಕಿರ್ತಾರ್ರಿ. ಆಗ ಬರ್ತಿದ್ರಿ ಯವ್ವ ಭಿಕ್ಷುಕರು, ಈಗ ಯಾರು ಬರಂಗಿಲ್ಲ. ಈಗ ಆಗಿನಟ್ಟು ಮಂದಿ ಭಿಕ್ಷುಕರು ಬರ್ತಾರನ್ರಿ, ಈಗ ಬರಂಗಿಲ್ಲ. ಯಾಕಂದ್ರೆ ನಿಮಕಿ ದೊಡ್ಡ ಸಾವುಕಾರ ಆಗ್ಯಾರ್ರಿ ಅವರು. ನೀವೇಟ್ ಸಾವುಕಾರು. ಒಬ್ಬ ಭಿಕ್ಷುಕಿ ಹೆಣ್ಮಗಳದು ಸ್ಟೇಟ್ ಬ್ಯಾಂಕ್ನ್ಯಾಗ ಒಬ್ಬೊಬ್ಬರದು 5 ಕೋಟಿ ರೂಪಾಯಿ ಅದ ರೀ ಭಿಕ್ಷುಕರದು.
ನೀವ್ ಎಟ್ಟು ಗಳಿಸಿರಿ, ನಿಮ್ದು ಎಟ್ಟು ರೊಕ್ಕದ? 10 ಲಕ್ಷ 50 ಲಕ್ಷ 20 ಲಕ್ಷ ಇಟ್ಟ ಇದ್ದಿರ್ಬೇಕು. ಅಟ್ಟಾಗ್ಯಾವ. ಈಗ ಯಾರು ಭಿಕ್ಷಕ್ ಬರಂಗಿಲ್ಲ, ನಿಡಿಸ್ಕೊಳಕ್ ಬರಂಗಿಲ್ಲ. ಸಮರ್ಥ ರಾಮದಾಸರು ಅವ್ರ ಮಣಿ ಮುಂದೆ ಹೋಗಿ ನಿಂತ, ಅಜ್ಜಿ ನೀ ನೀಡು ತಕ ನಾ ಹೋಗಂಗೆ ಇಲ್ಲ ಅಂತ ತಿಳ್ಕೊಂಡು ಬಾಗಲದಾಗ ಕುತ್ತ ಬಿಟ್ರಿ ಅವ ಇಟ್ಟು. ಮತ್ತ ಬಾಗಲದಾಗ ಭಿಕ್ಷುಕರು ಬಡೋ ತಕ ನಿಂತರ ಅಪಮಾನ ಆಕತ್ ನೋಡ್ರಿ. ಆಕಿ ಒಳಗೆ ಹೋದ್ಲು, ತಾನ ಹೊಕ್ಕಾನ, ಕೂತ್ ತಾನ ಹೊಕ್ಕಾನ ಅಂತೇಳಿ ಒಳಗೆ ಹೋದ್ಲು. ಒಳಗೆ ಹೋಗಿ ಅದ್ ಕೆಲಸ ಮಾಡಿ ಇದ್ ಕೆಲಸ ಮಾಡಿ ಅವ ಮುಂಜಾನೆ 8ಕ್ಕೆ ಬಂದಿದ್ದ. ಮತ್ತ ಒಳಗೆ ಹೋಗಿ ಒಂದು 4 ತಾಸು ಬಿಟ್ಟು ಬಂದು ನೋಡ್ತಾಳ, ಇನ್ನ ಕುತ್ತೇ ಇದ್ದವ. ಆಕೆ ಅಂದ್ಲು, ಯಾಕೆ ಕೂತೀವೋ? ಯಾರ ಮನಿ ಮುಂದೆ ಹೋದ್ರ 8 ರೊಟ್ಟಿ ಬರ್ತಾವ, ನೀ ಸಾಯುತಕ ಕೂತರು ನಾ ಕೊಡಂಗಿಲ್ಲ. ನೀ ನಾಳೆ ಒಂದ ದಿವ್ಸ, ಇವತ್ತು ಒಂದ ದಿವ್ಸ ಅಲ್ಲ, ಸಾಯುತಕ ಕೂತರು ನಾ ನೀಡಂಗಿಲ್ಲ, ಹೋಗಂತ ಬೆದರಿಸಿದಳು. ಅವಂದ ನಿನ್ನ ಮನಿ ಬಾಗಲ್ದಾಗ ಸಾಯ್ತನ ಕರೆ. ಇಂಥವು ಇರ್ತಾವ್ರಿ. ನಿನ್ನ ಮನಿ ಬಾಗಲ್ದಾಗ ಸಾಯ್ತನ ಖರೆ, ನಾ ಮಾತ್ರ ಖಾಲಿ ಜೋಳಿಗೆ ತಗೊಂಡು ಹೋಗಂಗಿಲ್ಲ. ನಾ ಯಾರ ಮನೆಗೆ ಹಂಗ ಸಿಕ್ಕವ್ರ ಮನೆಗೆ ಬೆಡ್ಕೋತ ಅಡ್ಡಾಡಂಗಿಲ್ಲ, ಹೋದವ್ರ ಮನಿಂದ ಹಂಗ ಹೋಗಂಗಿಲ್ಲ. ಅಂದ ಕೂಡಲೇ ಮತ್ ಕೊಂಡ್ರ ಹಂಗಾರ ಏನ್ ಮಾಡ್ತೇತ, ಒಳಗೆ ಹೋದ್ಲು. ಒಳಗೆ ಹೋಗಿ ಸಂಜೆ 5 ಆತ್ರಿ ಉಪವಾಸ ಕೂತ. ಆಕೆಗೆ ಸಿಟ್ಟು ಬಂತ್ರಿ. ಓಣ್ಯಾನ ಅವ್ರು ಅಣ್ಣ ಕತ್ತಿದ್ರು, ಅಪಮಾನ ಆಗಾಕೈತು. ಭಿಕ್ಷುಕ್ ಬಂದು ಕೂತತ್, ಪಾಪ ರಾಮದಾಸ್ ಬಂದು ಕೂತಾನ, ಒಂದು ತುತ್ತು ಅನ್ನ ಹಾಕಿದ್ರೆ ಏನಕ್ಕತ್ತಿಕಿಗೆ ಅಂತ ತಿಳ್ಕೊಂಡ ಬೈಯಾಕತ್ತಿದ್ರು. ಆಕೆಗೆ ಅಪಮಾನ ಆತು. ಬಂದುಡ್ರಿ ಶಿಟ್ಟಿಲೆ ಹೊರಗ ಶಿಟ್ಟಿಲೆ ಬಂದು ಏನ್ ಮಾಡಿದ್ಲು ಅಂತಂದ್ರೆ, ನಾ ನೀಡಬೇಕಾ ನಿನಗ? ನನ್ನ ಕೈಲಿ ನೀಡಿಸ್ಕೊಂಡ ಹೋಗ್ಯಾನಿ, ನೀಡಿಸ್ಕೊಂಡ ಹೋಗುದಾದ್ರ ನೀಡ್ತನ್ ತಗೋ ಅಂತ ತಿಳ್ಕೊಂಡ ಬಾಗಲ್ ಹೊರಗೆ ಬಂದು ಮಣ್ಣಿತ್ತು, ಬಡ 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 ಗ್ವಾಳಿ ಮಾಡಿ ಒಂದು ಬಗಸು ಮಣ್ಣು ತಗೊಂಡು ಅವನ್ ಜೋಳಿಗೆ ಹಾಕಿದ್ದ. ಸಮರ್ಥ ರಾಮದಾಸನ ಜೋಳಿಗಾಗ ಒಂದು ಬಗಸು ಮಣ್ಣು ತಗೊಂಡು ಅದರೊಳಗೆ ಹಾಕಿದ್ಲು. ಪಾಪ 4 ಮನಿ ಬೇಡ್ಕೊಂಡು ಬಂದಿದ್ದ. ಒಟ್ಟ 5 ಮನಿ ಬೇಡ್ತಿದ್ದಂತವ. 4 ಮನಿ ಬೇಡ್ಕೊಂಡು ಬಂದಿದ್ದ. ಒಂದಿಟ್ಟು ಪಲ್ಯ, ಒಂದು 4 ರೊಟ್ಟಿ, ಒಂದಿಟ್ಟು ಅನ್ನ ಇತ್ತು. ಈಗ ಒಂದು ಬಗಸು ಮಣ್ಣು ಹಾಕಿದ ಕೂಡಲೇ ಎಲ್ಲ ಅದು ಇಲ್ಲ ಇದು ಇಲ್ಲ. ಸಂಜೆ 5ಕ್ಕೆ ಹೋದ. ಹೋಗಿ ಒಂದು ಹನುಮಂತೇವ್ರ ಗುಡಿಯಾಗಿರ್ತಿದ್ದ. ಹನುಮಂತೇವ್ರ ಗುಡಿ ಹಿಂದೊಂದು ಹೊಳಿ ಇತ್ತು. ಅವೇನ್ ಮಾಡಿದ ಅಂದ್ರೆ, ಅಲ್ಲಿ ಹೋಗಿ ಆ ರೊಟ್ಟಿ ಎಲ್ಲ ತೊಳೆದ ನೀರಾಗ ಮೀನುಗಳಿಗೆ ಬಿಟ್ಟ. ಅಲ್ಲೇ ಹೊಳಿ ನೀರು ಕುಡಿದು ಒಂದು 5 ಬಗಸಿ ನೀರು ಕುಡ್ದ. ಆಯ್ತು, ಇವತ್ತೇನೋ ಭಗವಂತ ನಮಗ ಉಪವಾಸ ಇರಂತ ಹೇಳ್ಯಾನಂತೇಳಿ ಗುಡಿಯಾಗ ಆರಾಮ್ ಮಾಡ್ಕೊಂಡ. ಮತ್ತ ಮುಂಜಾನೆ ಎದ್ದು ಕೂಡ್ಲೆ ಮತ್ತೆ 9 ಗಂಟೆಗೆ ಸ್ನಾನ ಪೂಜಾ ಎಲ್ಲ ಮುಗಿಸಿ 4 ಮನಿ ಬೇಡ್ಕೊಂಡು 5ನೇ ಮನಿ ಆ ಮುದುಕಿಗೆ ಮನಿಗೆ ಹೋದ. 5ನೇ ಮನಿ ಆ ಮುದುಕಿ ಮನಿಗೆ ಹೋಗಿ ಮುಂದೆ ನಿಂತ, ಜೈ ಜೈ ರಘುವೀರ ಸಮರ್ಥ ಅಂದ. ಅಕ್ಕಿ ಅಂದ್ಲು, ಎದಿದ್ ಧಗಲ್ಲತ್ತು. ಮತ್ತೆ ಬಂದ ಇವ ಅನ್ಲಕ್ಕಿ. ಮತ್ತೆ ಬಂದ. ಹಂಗ ಹೋಗು ಪೈಕಿ ಅಲ್ಲಿ ಅಂತ ತಿಳ್ಕೊಂಡು ಹೇಳಿದ್ಲಕ್ಕಿ, ಅಪ್ಪ ನಿನ್ನೆ ಮಣ್ಣು ನೀಡೇನಿ, ನಿನಗ ಬುದ್ಧಿ ಬಂದಿಲ್ಲ. ನಿನಗ ಮಣ್ಣು ನೀಡೇನಿ, ನಾಚಿಕ ಬಂದಿಲ್ಲ ಏನು? ನಮ್ಮಲ್ಲಿ ಪದ್ಧತಿ ಇಲ್ಲೋ? ನಮ್ಮ ಮುತ್ಯ ನೀಡಿಲ್ಲ, ನಮ್ಮ ಆಯಿ ನೀಡಿಲ್ಲ, ನಮ್ಮ ಅಪ್ಪ ನೀಡಿಲ್ಲ, ನಮ್ಮ ಅವ್ವ ನೀಡಿಲ್ಲ, ನಾನು ನೀಡಂಗಿಲ್ಲ, ನನ್ನ ಮಕ್ಕಳು ನೀಡಂಗಿಲ್ಲ. ಹಂಗ ಮಾಡಬೇಡ, ಹೋಗಿಲ್ಲಿಂದ ಅಂತ ಎಷ್ಟು ಹೇಳಿದ್ರು ಮತ್ತೆ ಹೋಗ್ಲಿಲ್ಲ. ಮಧ್ಯಾಂತಕ ಕೂತರಿ. ಮತ್ತ ಅವತ್ತ ಸ್ವಾಮಾರಿತ್ತಂತ್ರಿ. ನಮ್ಮ ಹಿಂದಿನ ಮಂದಿ ಸ್ವಾಮಾರಕ್ಕೊಮ್ಮೆ ಅಮಾಸಿಗೊಮ್ಮೆ ಕಮಾನ್ ಸಾರಿಸ್ತಿದ್ರಿ ಆವತ್ತಿನ ಕಾಲದಾಗ. ಈಗ ಕಮಾನ ಇಲ್ಲ, ಬರೀ ವಿಮಾನ ಅಟ್ಟ ಅಡ್ಡಾಡ್ತಾವ ಮ್ಯಾಲ. ಕಮಾನ ಇಲ್ರಿ ಈಗ. ಆಗ ಕಮಾನ್ ಅಂತಿದ್ದು ಇಲ್ರಿ. ಒಲಿ ಇರ್ತಿದ್ವಲ್ಲ, ಉಸಾಳ ಇರ್ತಿದ್ವು, ಅದ್ರೊಳಗೆ ಹೊಗೆ ಹಾಗೆ ಹೊಕ್ಕಿತ್ತು. ಅದು ಅಡಿಗೆ ಮಾಡಿ 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 ಅದ್ರ ಹೊಗೆ ಬಂದು ಕಮಾನೆಲ್ಲ ಕರ್ಗ್ ಹಾಕಿತ್ರಿ. ನಮ್ಮ ಮಾಯಿಗಳು ಎಲ್ಲರ ಹೋಗಿ ಮಂಟಿ ತಂದು ಬೆಳ್ಳನ ಮಣ್ಣು ತಂದು ಅದನ್ನ ಅಳ್ಕ ಮಾಡಿ ಕಮಾನ್ ಸಾರಿಸ್ತಿದ್ರು. ಅವತ್ತು ಸ್ವಾಮಾರಿತ್ತೋ ಅಮಾವಾಸಿತ್ತೋ ಆ ಆಯಿ ಏನ್ ಮಾಡ್ತಿದ್ಲಂದ್ರ, ಒಂದಿಟ್ಟು ಮಣ್ಣು ಬೋಗಾಣಾಗ ಹಾಕಿ ಒಂದು ಅರಿವಿ ಗಾಳಿ ತಗೊಂಡು ಅದನ್ನ ಸಾರ್ಸಾಕತ್ತಿದ್ಲು. ಇವ ಬಂದ ಹಂಗ ಹನಿಕ್ಯಾಕ ನೋಡ್ತಿದ್ಲು, ಹೋಗ್ಯಾನೋ ಏನು ಕೂತಾನೋ ಅತ್ತ ಮತ್ ಹಂಗ ಸಾರಿಸ್ತಿದ್ಲು. ಮಧ್ಯಾಂತಕ ಕೂತ್ರಿ ಈಗ ಹಂಗ ಸಾರ್ಸತ್ತಿದ್ಲು. ಅದ ಕೈಯಾಗ ಅರಿ ಬಿಡ್ತೈತಲ್ರಿ, ನೀರಾಗಿ ಎತ್ತಿ ಹಿಂಗ ಸಾರ್ಸೋದು. ಅದಕ್ಕೇನತ್ತೀರಿ? ಏನಂತೀರಿ ಅದಕ್ಕೆ? ನಮ್ಮ ಕಡೆ ಅರಿವಿ ಗ್ವಾಳ್ ಅಂತಿದ್ವಿ ನಾವು. ಹಂಗ ಅರಿವಿ ಗ್ವಾಳ್ ಅಂತಿದ್ವಿ. ಮಹಾರಾಷ್ಟ್ರದಾಗ ನಾ ಪ್ರವಚನಕ್ಕೆ ಹೋದಾಗ ಅದಕ್ಕೆ ಏನಂತೀರಿ ಅಂದ ಕೂಡಲೇ ಅವ್ರಂದ್ರು ಪತ್ತಡಿ ಅಂತಾರತ್ತ. ಅವ್ರ ಅದಕ್ಕೆ ಅರಿವಿ ಗ್ವಾಳಿ ಸಾರಿಸೋದಕ್ಕ ಪತ್ತಡಿ ಅಂತಾರಂತ. ಅರಿವಿ ಪತ್ತಡಿ ಅಂತಾರಂತ. ಅವ್ರ ಗ್ವಾಳಿಲೆ ಹಂಗ ಸಾರಿಸ್ತಿದ್ರು. ನೋಡ್ಕೊಂತ ಕೂತಿದ್ಲು. ಇವು ಸಟ್ನ ಹೋಗ್ಲಾರಕ ಮತ್ತೆ ಸಿಟ್ಟು ಬಂದು ಏನ್ ಮಾಡಿದ್ಲು ಅಂತಂದ್ರೆ, ಅದೇನ ಅರಿವಿ ಕೈಯಾಗ ಸಾರಿಸ್ತಿದ್ಲು ನೋಡ್ರಿ, ಅರಿವಿ ಗ್ವಾಳಿತ್ಲ, ಅದನ್ನ ತಗೊಂಡು ಹೋಗದ್ಲ. ಅದ ಪಾಪ ಮೋತಿಗೆ ಕುಂತು, ನಮ್ಮ ಮನಿ ಮುಂದೆ ಏನ್ ನಿಂತದ್ಯೋ, ಏನ್ ಹತ್ತಿದಿ, ನಮ್ಮೊಬ್ಬರು ಕಳೆ ಹತ್ತಿದಿ, ಯಾಕಾರ ನಮ್ಮ ಮನಿಗೆ ಬರ್ತೀವಿ, ನನಗ ಕಾಡಕತ್ತದಿ ಅಂತ ತಿಳ್ಕೊಂಡು ಸಿಟ್ಟು ಬಂದು ಅರಿವಿ ಗ್ವಾಳಿ ತಗೊಂಡು ಅವನು ಮೋತಿಗೆ ಹೋಗದ್ಲು. ಅದು ಮೋತಿಗೆ ಬಡದ ಜೋಳಿಗಾಗ ಬಿತ್ರಿ. ಅದು ರಾಮದಾಸನ ಜೋಳಿಗಾಗ ಬಿತ್ತಂದ್ರೆ ಇದನ್ನ ನೀಡ್ಯಾಳ ಅಜ್ಜಿ ಅಂತ ತಗೊಂಡ
ತಗೊಂಡು ಹೋಗಿ ಏನು ಮಾಡಿದ ಅಂತಂದ್ರೆ ಆ ಅರಿಬೇನಿತ್ತು ನೋಡ್ರಿ, ಅರಿವಿ ಒಂದು ರೊಟ್ಟಿ ಪಾಡಿತ್ತು, ಹತ್ತಿದ್ದಿಲ್ಲ, ಅದನ್ನ ತಿಂದು ಮಧ್ಯಾಹ್ನ ನಂತರ ಸಾಯಂಕಾಲ ತನಕ ಅದೇನು ರಾಡ್ಯಾಗ ಹೊಲಸಾಗಿತ್ತಲ್ರಿ, ಆ ಅರಿವಿ ನೀರಾಗ ಹಿಂಗ ಎದ್ದೆ ತೊಳ್ಯಾಕತ್ತಿದ್ರಿ, ಅದನ್ನ ತೊಳ್ಯಾಕತ್ತಿದ. ಅರಿವ್ಯಾಗಿನ ಹೊಲಸು ಹೊಕ್ಕಿತ್ತಲ್ರಿ, ಅರಿವ್ಯಾಗಿನ ಹೊಲಸು ಹೆಂಗ ಹೊಕ್ಕತ್ತಲ್ಲ ಹಂಗಂಗ ಮುದುಕಿ ಮನಸ್ಸಿನಾಗಿನ ನೀಡಬಾರದನ್ನು ಹೊಲಸು ಬುದ್ಧಿ